ಹೋಲಾಷ್ಟಕದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ, ಹೋಗಿ ನೋಡಬಹುದು. ಹೋಲಾಷ್ಟಕ ಅಂತಂದರೆ ಹೋಳಿ ಹುಣ್ಣಿಮೆ ಏನಿರುತ್ತೆ ಅದರಿಂದ 8 ದಿನ ಹಿಂದಿನ ಕಾಲವನ್ನು ನಾವು ಹೋಲಾಷ್ಟಕ ಅಂತೀವಿ. ಹೋಳಿ ಹುಣ್ಣಿಮೆಯ 8 ದಿನಗಳ ಕಾಲವನ್ನು ಹೋಲಾಷ್ಟಕ ಅಂತ ಹೇಳಿ ಕರಿತೀವಿ. ಈ ಒಂದು ಸಮಯದಲ್ಲಿ ನಾವು ಪುಟ್ಟ ಮಕ್ಕಳಿತ್ತು ಅಂತಂದರೆ ಅವ್ರನ್ನ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಈ ಒಂದು 8 ದಿನಗಳ ಕಾಲ ಅತಿ ಹೆಚ್ಚು ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ಹೊರಗಡೆ ಬಿಡುವಾಗ ಸಂಜೆ ಆಯಿತು, ಧೂಳು ಸಂಜೆ ಆಯಿತು, ಸೂರ್ಯಾಸ್ತದ ನಂತರ ಮತ್ತು ಹೊರಗಡೆ ಏನಾದರೂ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಸಮಯದಲ್ಲಿ ಆ ಒಂದು 3 ದಾರಿ ಅಥವಾ 4 ದಾರಿ ಆಗಿರಬಹುದು, ಮತ್ತು ಅಲ್ಲೇನಾದ್ರೂ ನಿಂಬೆಹಣ್ಣು, ಅರಿಶಿನ, ಕುಂಕುಮ, ಮೊಟ್ಟೆ ಇದೆಲ್ಲ ಇತ್ತು ಅಂತಂದರೆ ಆ ಒಂದು ದಾರಿನಲ್ಲಿ ಹೋಗೋದನ್ನು ತಪ್ಪಿಸ್ಬೇಕಾಗಿರುತ್ತೆ. ಅಂತಹ ಒಂದು ಪದಾರ್ಥ ವಸ್ತುಗಳನ್ನು ದಾಟಿಸೋದಾಗಿರ್ಬೋದು, ತುಳಿಯೋದಾಗಿರಬಹುದು, ಅದನ್ನು ಮಾಡಬಾರ್ದು. ಮುಸ್ಸಂಜೆಯ ಹೊತ್ತಲ್ಲಿ ಮಕ್ಕಳನ್ನ ಬೀಳ್ಸೋದಾಗಿರ್ಬೋದು ಮಾಡಬಾರ್ದು. ಹಾಗೆ ಪುಟ್ಟ ಮಕ್ಕಳ ಬಟ್ಟೆಗಳನ್ನ ನಾವು ಸಂಜೆ 4 ಗಂಟೆ ನಂತರ ಅದನ್ನು ಒಣಗೋದಕ್ಕೆ ಹಾಕಬಾರ್ದು ಮತ್ತು ಆ ಬಟ್ಟೆಗಳನ್ನ ಹೊರಗಡೆ ಬಿಡಬಾರ್ದು. ಈ ಒಂದು ರೀಸನ್ಗಳಿಂದ ಮಕ್ಕಳನ್ನು ನಾವು ಸುರಕ್ಷಿತವಾಗಿ ನೋಡ್ಕೋಬೇಕು ಅಂತ ಹೇಳಿ ಹೋಲಾಷ್ಟಕದ ಸಮಯವನ್ನು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಮಕ್ಕಳ ಮೇಲೆ ಬೀರುತ್ತೆ. ಹಾಗಾಗಿ ಈ ಒಂದು ಹೋಲಾಷ್ಟಕದ ಸಮಯದಲ್ಲಿ ಮಕ್ಕಳನ್ನು ತುಂಬಾ ಗಂಭೀರವಾಗಿ ನೀಟಾಗಿ ನೋಡ್ಕೋಬೇಕಾಗಿರುತ್ತೆ. ಸ್ವಲ್ಪ ಗಂಭೀರತೆ ಇರಬೇಕು ಅಂತ ಹೇಳಿ ಈ ಹೋಲಾಷ್ಟಕದ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ವಿಸಿಟ್ ಮಾಡಿ ನೋಡ್ಬೋದು.